ಆದ್ರೂ ತಂಗಿಯಮ್ಮಂತ ದೊಡ್ಡ ತಪ್ಪು ಏನ್ ಮಾಡಿದ್ಲು ಅಂತ. ಏನ್ ಮಾಡಿದ್ಲಾ? ಏನ್ ಮಾಡಿದ್ಲು? ಅಣ್ಣನ್ ರೂಮ್ ಅಲ್ಲಿ ಚೈನ್ ಅನ್ನ ಕಳ್ತನ ಮಾಡಿದಳೆ. ಪದ್ಮ, ಏನ್ ಮಾತಾಡ್ತಿದ್ಯಾ ನೀನು? ಜೋರ ಕಿರ್ಚಿದ್ರೆ ನಿಜ ಸುಳ್ಳಾಗಲ್ಲ ರೀ. ಅಣ್ಣನ್ ಪೆಟ್ಟಿಗೆಯಿಂದ ಚೈನ್ ತೆಗ್ದಿದ್ದನ್ನ ನಾನ್ ನೋಡಿದೀನಿ. ಲೇ 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 ತಂಗಿಯಮ್ಮನ ಮೇಲೆ ಅಂತ ಆರೋಪ ಮಾಡಿದ್ರೆ ನಿನ್ ನಾಲ್ಗೆ ಹುಳ ಬೀಳುತ್ತೆ ಕಣೆ. ಸರಿ ತಗೊಂಡ್ಲು ಅನ್ಕೋ, ಅದನ್ನ ಕಳ್ತನ ಅಂತ ಯಾಕೆ ಅನ್ಕೋಬೇಕು? ಅವಶ್ಯಕತೆಗಾಗಿ ತಗೊಂಡ್ಲು ಅನ್ಕೋಬೋದಲ್ವಾ? ಇಲ್ಲ ಒಳಗಡೆ ಇಡ್ತಿದ್ರ ಅನ್ಕೋಬೋದಲ್ವಾ? ಏನೇ, ನಾನು ಇಲ್ದಾಗ ನನ್ನ ವಸ್ತುನ ನೀನ್ ಮುಟ್ಟಲ್ವಾ? ಅವಾಗ ನೀನ್ ಕೂಡ ಕಳ್ಳಿ ಆದಾಗೇನಾ? ಇದೇನಣ್ಣ ಹೀಗ್ ಹೇಳ್ತಾ ಇದ್ದೀರಾ? ಜಾನಕಿ ಅಕ್ಕ ಪದ್ಮ ಅತ್ಗೆ ಇಬ್ರು ಒಂದೇ ಹೇಗಾಗ್ತಾರೆ? ಏನಮ್ಮ ಯಾಕಾಗ್ಬಾರ್ದು? ಭಾವನವ್ರ ವಸ್ತುನ ತಂಗಿಯಮ್ಮ ಮುಟ್ಟಿದಾಗ ಕಳ್ಳಿ ಆದಾಗ ನನ್ನ ವಸ್ತುನ ಪದ್ಮ ಮುಟ್ಟಿದಾಗ ಕಳ್ಳಿ ಆಗ್ಬಾರ್ದಾ? ಅಷ್ಟೇ ಯಾಕಮ್ಮ, ಶಿವರಾಜು ಮನೇಲಿ ಇಲ್ದಾಗ ಅವನ ವಸ್ತುನ ನೀನ್ ಮುಟ್ಟಿದ ನೀನ್ ಕಳ್ಳಿ ಆಗಲ್ವಾ? ಕಳ್ರ ವಿಷಯ ಈಗಷ್ಟೇ ಚರ್ಚೆ ಮಾಡಿದೀವಿ. ಏನ್ರಿ ನಿಮ್ದು? ಅಷ್ಟಕ್ಕೂ ನಿಮ್ಗೇನ್ ಗೊತ್ತು ಅಂತ ಇಷ್ಟೆಲ್ಲ ಮಾತಾಡ್ತಿದ್ದೀರಾ? ನನಗೆ ಗೊತ್ತಾಗ್ಬೇಕಾದ್ರೂ ಅಗತ್ಯ ಇಲ್ವೇ? ನೀನ್ ತಂಗಿಯಮ್ಮ ಕಳ್ತನ ಮಾಡಿದ್ರ ಅನ್ನೋ ವಿಷಯನ ಬಿಟ್ಟು ಇನ್ನೇನಾದ್ರೂ ಹೇಳು, ನಾನು ನಂಬ್ತೀನಿ. ಅಳಿಯಂದ್ರೆ, ನೀವ್ ನಂಬಿದ್ರು ನಮ್ದೇ ಇದ್ರು ಜಾನಕಿ ಕಳ್ತನ ಮಾಡಿದಾಳೆ, ಅದೇ ನಿಜ. ನೋಡು ಜಾನಕಿ, ನೀನ್ ಕುಟುಂಬದ ವಿಷಯದಲ್ಲಿ ತುಂಬಾ ಬದಲಾಗಿದ್ಯಾ. ಎಷ್ಟು ಬದಲಾಗಿದ್ಯಾ ಅಂದ್ರೆ ನನ್ನ ಮಗನ್ನ ನನ್ನಿಂದ ದೂರ ಮಾಡೋ ಅಷ್ಟು. ಅವತ್ತು ನಿನ್ಗೆ ತಂದೆ ತಾಯಿ ಇಲ್ಲ ಅಂತ ಕರುಣೆ ತೋರಿಸಿ ನಿನ್ನ ಸೊಸೆ ಮಾಡ್ಕೊಂಡೆ. ನಮ್ಮನೆಯವಳು ಅಂದ್ಕೊಂಡು ನಿನ್ನ ಸೊಸೆ ಮಾಡ್ಕೊಂಡೆ. ಆದ್ರೆ ನೀನೇನ್ ಮಾಡ್ದೆ? ನಂಬಿರೋ ಮನುಷ್ಯರನ್ನ ನಡು ರಸ್ತೆಯಲ್ಲಿ ಕೈ ಬಿಟ್ಬಿಟ್ಟೆ. ಈ ಮನೆಯಲ್ಲಿ ಯಾವುದೇ ಅಪಾರ್ಥ ಆಗ್ಲಿ, ಯಾವುದೇ ಮನಸ್ತಾಪ ಆಗ್ಲಿ, ಯಾವುದೇ ಜಗಳ ನಡೀದೇ ಇರ್ಲಿ ಅಂತ ನಾನು ಬೇಡ್ಕೊತಿದ್ರೆ ನೀನ್ ನೋಡಿದ್ರೆ ಅದನ್ನ ಇನ್ನೂ ಜಾಸ್ತಿ ಮಾಡ್ತಾ ಇದ್ಯಾ. ಈ ಕುಟುಂಬದಲ್ಲಿ ಯಾವುದೇ ಚಿಕ್ಕ ಬಿರುಕು ಬಂದ್ರು ಅದಕ್ಕೆ ಕಾರಣ ನೀನೇ. ಇದೇನು ಹೊಸ ಕಾರಿಂದ ಹೊಗೆ ಬರ್ತಾ ಇದೆ? ಇದು ಹೊಸ ಕಾರ್ ಅಲ್ಲ, ಹಳೇ ಕಾರು. ಏನು ಹಳೆ ಕಾರ? ಹಳೆ ಡಬ್ಬಾ ಕಾರ್ಗೆ ಪೇಂಟಿಂಗ್ ಮಾಡಿಸಿ ಬಿಲ್ಡಪ್ ಕೊಟ್ಟಿದ್ದಾರೆ, ಅದಕ್ಕೆ ಹೀಗ್ ಬರ್ತಿರೋದು ಹೊಗೆ. ಹೊಸ ಕಾರ್ ಆದ್ರೆ ಹೀಗ್ ಬರಲ್ಲ. ಮತ್ತೆ ಈಗ ಸಿನಿಮಾಗೆ ಹೇಗ್ ಹೋಗೋದು? ನಾನೊಂದ್ಸಲ ಚೆಕ್ ಮಾಡ್ತೀನಿ. ಸ್ಟಾರ್ಟ್ ಆದ್ರೆ ಹೋಗೋಣ, ಇಲ್ಲ ಅಂದ್ರೆ ಆಟೋಲ್ ಹೋಗೋಣ. ಏಯ್, ನೀನೆಲ್ಲ ಹೋಗ್ತಿದ್ಯಾ? ಬಾ ಈ ಕಡೆ. ಒಂದ್ ನಿಮಿಷ ಇರಕ್ಕ, ನಾನು ಇದೀನಲ್ಲ. ಅಮ್ಮ, ಅಮ್ಮ. ಏನಾಯ್ತು ಬಿಟ್ಟು? ಎಲ್ಲಿ ತೋರ್ಸು. ಯಾಕೆ ನಗ್ತಿದ್ದೀರಾ? ಏನಾಯ್ತು? ಇಲ್ವಾ ನೋಡು, ನಿನ್ ಮುಖ ನೋಡು ಹೇಗಿದೆ. ಅಯ್ಯೋ, ನನ್ ಮುಖ ಯಾಕೆ ಹೀಗಾಗಿದೆ? ಬೇಡ ಬೇಡ ಅಂದ್ರೆ ನೀನ್ ಕೇಳಿದ್ಯಾ?
ನಾನಿದ್ದೀನಲ್ಲ ಅಂತ ಹೋದೆ. ಇವಾಗ ನೋಡು. ಅದಕ್ಕೆ ಹೇಳಿದ್ದೀನಿ ಕೇಳ್ಬೇಕು. ಅಯ್ಯೋ ಸರಿ ಸಾಕು. ಇನ್ನು ಎಷ್ಟು ದೂರ ಮಾವ? ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಚಾರು. ಅಳ್ಬೇಡ ಸರಿನಾ? ಬೇಗ ಬಾ. ಸೀದೋಗಿರೋ ಪಾತ್ರೆ ತರ ಆಗಿದ್ಯಾ? ರಾಜಲಕ್ಷ್ಮಿ, ಇಷ್ಟು ಬೇಗ ಬಂದ್ಬಿಟ್ರಲ್ಲ ಮಾವ. ತುಂಬಾ ಫಾಸ್ಟ್ ಆಗೇ ಬಂದಿದ್ದೀರಾ. ಈಗ್ಲೇ ಬಂದ್ವಿ. ಬಿಟ್ಟು ಏನಾಯ್ತು? ಏನೋ ನಿನ್ನ ಅವತಾರ ಹೀಗಾಗಿದ್ಯಾ? ಅಯ್ಯೋ ಮಾವ, ಅದೆಲ್ಲ ಆಮೇಲೆ. ನಡ್ದು ನನ್ನ ಜೀವ ಹೋಗ್ತಾ ಇದೆ. ಸಮಯಕ್ಕೆ ಸರಿಯಾಗಿ ಇವ್ರು ನಮ್ಗೆ ಇಲ್ಲಿ ಸಿಕ್ಕಿದ್ ಒಳ್ಳೇದೇ ಆಯ್ತು. ನಡೀರಿ, ಎಲ್ರೂ ಸೇರಿ ಕಾರಲ್ಲೇ ಹೋಗೋಣ ಬನ್ನಿ. ಎಲ್ಲಿಗೆ ಹೋಗೋದು? ಕಾರ್ ಕೆಟ್ಟ ಹೋಗಿದೆ. ಕೆಟ್ಟ ಹೋಯ್ತಾ? ಅದೇಗೆ? ಹೊಸ ಕಾರ್ ಅಲ್ವಾ? ಅಷ್ಟು ಬೇಗ ಹೇಗೆ ಕೆಡುತ್ತ? ಅಷ್ಟಕ್ಕೂ ಈ ಬಿಟ್ಟು ಮುಖ ಯಾಕೆ ಹೀಗಿದೆ? ಈ ಕಾರ್ ಸೈಲೆನ್ಸರ್ ಇಂದ ಹೋಗೇ ಬರ್ತಿದೆ ಮಾವ. ಬಿಟ್ಟು ಆ ಸೈಲೆನ್ಸರ್ ಹತ್ರ ಮುಖ ಇಟ್ಟಿದ್ದ, ಅದಕ್ಕೆ ಅವನ್ ಮುಖ ಹೀಗಾಗೋಗಿದೆ. ಇದು ಹೊಸ ಕಾರ್ ಅಲ್ಲ, ಡಬ್ಬಾ ಕಾರ್. ಆದ್ಯ, ಹೊಸ ಕಾರನ್ ಯಾಕೆ ಹಳೆ ಕಾರು ಅಂತ ಹೇಳ್ತಾ ಇದೀಯಾ? ಇದು ಹೊಸ ಕಾರ? ಹಳೆ ಕಾರ್ಗೆ ಪೇಂಟ್ ಹಾಕ್ಸಿ ಬಿಲ್ಡಪ್ ಕೊಟ್ಟಿದ್ದೀರಾ. ಇಂಜಿನ್ ಹಾಳಾಗಿ ಸೈಲೆನ್ಸರ್ ಇಂದ ಹೋಗೇ ಬರ್ತಾ ಇದೆ. ಯಾರೇನ್ ಬೇಕಾದ್ರೂ ಮೋಸ ಮಾಡಬಹುದೇನೋ, ಆದ್ರೆ ನನ್ನ ಮಾತ್ರ ಮೋಸ ಮಾಡಕ್ಕಾಗಲ್ಲ. ಅಂದ್ರೆ ಹಳೆ ಕಾರನ್ನ ಕೊಟ್ಟು ನನಗ್ ಮೋಸ ಮಾಡ್ಬೇಕು ಅಂತಿದ್ರ? ಇಲ್ಲ ಮಾವ, ಇದು ಹೊಸ ಕಾರೇನೆ. ಇಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಿದ್ರು ಇನ್ನು ಹೊಸ ಕಾರ್ ಅಂತೀಯಲ್ಲ? ಈ ತರ ಬಟ್ಟೆ ಹಾಕೋಬಾರ್ದು ಅಂತ ನಾವು ತುಂಬಾ ದಿನಗಳಿಂದ ಪ್ರಚಾರ ಮಾಡ್ತಾ ಇದೀವಿ, ಗೊತ್ತಿಲ್ವಾ ನಿಮ್ಗೆ? ಗೊತ್ತಿದ್ರು ಕೂಡ ಯಾರೇನ್ ಮಾಡ್ಕೋತಾರೆ ಅನ್ನೋ ದೌಲತ್ತ. ಹಲೋ, ಇವಳು ಯಾವ ಡ್ರೆಸ್ ಹಾಕೊಂಡ್ರೆ ನಿಮ್ಗೇನು? ಅಷ್ಟಕ್ಕೂ ಇವಳೇನ್ ಮೈ ಕಾಣಿಸೋ ತರ ಬಟ್ಟೆ ಹಾಕೊಂಡಿಲ್ವಲ್ಲ? ಮೈ ಕಾಣಿಸೋದಲ್ಲಪ್ಪ, ಈ ತರ ಬಟ್ಟೆನೆ ಹಾಕೋಬಾರ್ದು. ಹಾಗಂತ ಊರಲ್ಲಿ ರೂಲ್ಸ್ ಮಾಡಿದಾರ? ಇಲ್ದೇ ಇರ್ಬೋದು. ಹಾಗಂತ ನಮ್ ಸಂಪ್ರದಾಯನ ಮರೆಯಕ್ಕಾಗತ್ತಾ? ಸಂಪ್ರದಾಯಗಳು ಏನು, ಸಂಪ್ರದಾಯಕ್ಕೆ ತಕ್ಕಂಗೆ ಹೇಗಿರ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಇನ್ ನೀವು ಹೊರಡಿ. ಏನ್ ನಾವ್ ಇಲ್ಲಿಂದ ಹೊರಡೋದು? ಆ ಹುಡುಗಿಗೆ ಆಲ್ರೆಡಿ ನಮ್ಮ ಬಗ್ಗೆ ಗೊತ್ತಿದೆ. ಅವತ್ತು ನಿನ್ ಫ್ರೆಂಡ್ ವಿಚಾರದಲ್ಲೂ ಕೂಡ ನಾವು ಹೇಳಿದ್ವಲ್ಲ. ಮತ್ತೆ ಅಂಥದ್ದೇ ಡ್ರೆಸ್ ಅನ್ನು ಯಾಕೆ ಹಾಕೊಂಡ್ ಬಂದ್ರು? ಮತ್ತೀಗ ಏನ್ ಮಾಡ್ಬೇಕು? ನನ್ ಜೊತೆ ಮಾತಾಡಿ, ಅವಳ ಜೊತೆ ಅಲ್ಲ. ಇವಾಗ ಇದೆಲ್ಲ ಯಾಕೆ? ಹೊರಡಿ. ನಾವು ಹೊರಡೋದಲ್ಲ, ನೀವ್ ಇಲ್ಲಿಂದ ಬೇಗ ಹೊರಡ್ಬೇಕು. ಆ ಹುಡುಗಿ ಡ್ರೆಸ್ ಅನ್ನು ಬದಲಾಯಿಸ್ಕೋಬೇಕು. ಡ್ರೆಸ್ ಚೇಂಜ್ ಮಾಡಲ್ಲ. ಏನಿವಾಗ? ಮಾವ, ಸರಿ, ಬಿಟ್ಟು ಮಾವ, 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 ಬಿಡಿ. ಮಾವ, ಬಿಟ್ಬಿಡು ಮಾವ. ಮಾವ, ಮಾವ, ನನ್ ಮಾತ್ ಕೇಳು ಮಾವ, ಬಂದ್ಬಿಡು ಮಾವ. ಪೊಲೀಸರು ಬರ್ತಾ ಇದ್ದಾರೆ ಕಣೋ. ಅವ್ರು ಬಂದ್ರೆ ತೊಂದರೆ ಆಗತ್ತೆ. ಇವ್ರ ಕತೆ ಆಮೇಲೆ ನೋಡೋಣ, ಬನ್ನಿ ಹೋಗೋಣ. ನಿನಗೇನು ಆಗಿಲ್ಲ ತಾನೆ? ಮಾವ, ನಿಂಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲ.
ನಡಿ ಹೋಗೋಣ ಮಾವ. ನಡಿ ಚಾರು, ಸಿನಿಮಾಗೆ ಹೋಗೋಣ. ಮಾವ ಈಗ ಆಗಿರೋದೆಲ್ಲ ಸಾಕು. ಸಿನಿಮಾನು ಬೇಡ, ಏನು ಬೇಡ, ಮನೆಗೆ ಹೋಗೋಣ ಬಾ. ಮತ್ತೆ ಯಾವಾಗ್ಲಾದ್ರೂ ನಾವಿಬ್ರೇ ಹೋಗೋಣ. ಬಾ ಬಾ. ಏನೂ ಇಲ್ಲ ಬಿಡು. ಹೌದು, ನೀವು ಸಿನಿಮಾಗೆ ಹೋಗಿದ್ರಲ್ವಾ? ಸಿನಿಮಾ ಹೇಗಿದೆ? ಇನ್ಯಾವ ಸಿನಿಮಾ, ನಮ್ದೇ ಒಂದ್ ಸಿನಿಮಾ ಆಗೋಗಿದೆ. ಲೈ, ಏನಾಯ್ತು? ಅದು ಸಿನಿಮಾಗೂ ಮೀರಿದ ಕತೆ ಮಾವ. ಅಪ್ಪ, ಈ ಸಿನಿಮಾ ಕತೆನ ಬಿಟ್ಟಾಕಿ. ನೀವ್ಯಾಕೆ ಡಲ್ ಆಗಿದ್ದೀರಾ ಅದನ್ನ ಹೇಳಿ. ನೀವು ಹೋದ್ಮೇಲೆ ಇಲ್ಲಿ ಕೂಡ ಒಂದು ದೊಡ್ಡ ಸಿನಿಮಾನೇ ನಡೀತು. ಏನಾಯ್ತಪ್ಪ? ಹೇಳಿ ಅಪ್ಪ, ಏನಾಯ್ತು? ದೇವತೆ ಅಂತ ಜಾನಕಿ ತಂಗಿಯಮ್ಮನ ಮೇಲೆ ಚೈನ್ ಕಳ್ಳತನ ಮಾಡಿದಾಳೆ ಅಂತ ಆರೋಪ ಮಾಡ್ತಿದ್ದಾರೆ ಕಣೋ. ನೀವ್ ಏನ್ ಮಾತಾಡ್ತಾ ಇದ್ದೀರಾ ಮಾವ? ನಮ್ಮಮ್ಮ ಕಳ್ತನ ಮಾಡೋದು ಅಂದ್ರೇನು? ಯಾರಪ್ಪ ಅಪವಾದ ಹೊರಿಸಿದ್ದು? ಅಪ್ಪ, ನಿಮ್ಮನ್ನ ಕೇಳ್ತಿರೋದು, ಹೇಳಿ ಯಾರು ಅಂತ ಹೇಳಿ. ಇನ್ಯಾರು? ಈ ಮನೇಲಿ ಇದ್ದಾಳಲ್ವ ದೊಡ್ಡ ಬ್ರಹ್ಮ ರಾಕ್ಷಸಿ, ಅದೇ ನಿಮ್ಮ ಅಮ್ಮ. ಅವಳೇ ಮಾಡಿದ್ ಕಣೋ. ಅಮ್ಮನ? ಅಮ್ಮ, 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 ಅಮ್ಮ. ಏನು? ಯಾಕೆ ಕಿರ್ಸ್ತಿದ್ಯಾ? ಏನಾಯ್ತು ಅಂತ? ನೀನು ಅತ್ತೆ ಮೇಲೆ ಕಳ್ತನದ ಅಪವಾದ ಹೊರಿಸ್ದ್ಯಾ? ನಾನೇನ್ ಸುಳ್ಳು ಹೇಳ್ತಿಲ್ವೋ? ಅದೇ ಸತ್ಯ. ಕಣ್ಣಾರೆ ನೋಡಿದ್ಯಾ? ಹೇಳಮ್ಮ, ಕಣ್ಣಾರೆ ನೋಡಿದ್ಯಾ? ನೋಡ್ಲಿಲ್ಲ, ಆದ್ರೆ ಅತ್ತಿಗೆ ಕೈಯಲ್ಲಿ ಆ ಚೈನ್ ಇತ್ತು. ಅದಕ್ಕೆ ಅತ್ತಿಗೆ ತಗೊಂಡಿದ್ದಾಳೆ ಅಂತ ಅನ್ಕೊಂಡೆ. ಅದ್ ಹೇಗಮ್ಮ ಅನ್ಕೋತೀಯಾ? ಅತ್ತೆನೆ ತಗೊಂಡಿರೋದು ಅಂತ ನಿನ್ ಹತ್ರ ಸಾಕ್ಷಿನೇ ಇಲ್ಲ ಅಂದ್ಮೇಲೆ ಅದ್ ಹೇಗಮ್ಮ ಅನ್ಕೋತೀಯಾ? ಅನ್ಕೊಳ್ದೆ ಇನ್ನೇನೋ ಮಾಡ್ಬೇಕು ಅಂತ್ಯಾ? ಏನ್ ಮಾಡ್ಬೇಕು ಅಂತ್ಯಾ? ಈಗ ನಿಮ್ಮತ್ತೆ ಮಾವ ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ. ಅತ್ತಿಗೆ ದುಡ್ಡಿನ ಅವಶ್ಯಕತೆ ಇತ್ತು, ಕೇಳಕ್ಕಾಗ್ದೆ ಆ ಸರ ತಗೊಂಡ್ಲು. ಅತ್ತೆ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡಿ. ನಮ್ಮಮ್ಮಂಗೆ ಕಳ್ತನ ಮಾಡೋ ಅವಶ್ಯಕತೆ ಇಲ್ಲ. ನೀವೇ ಏನೋ ತಪ್ಪು ತಿಳ್ಕೊಂಡಿರ್ತೀರಾ. ಏನೇ ನೀನು ನನಗೆ ಎದುರುತ್ರ ಕೊಡೋಷ್ಟು ದೊಡ್ಡೋಳಾಗ್ಬಿಟ್ಟಿಯೇನೆ? ನಮ್ಮಮ್ಮನ ಬಗ್ಗೆ ಯಾರೇ ತಪ್ಪಾಗಿ ಮಾತಾಡಿದ್ರು ಅವ್ರ ಜೊತೆ ನಾನು ಇದೇ ತರ ಮಾತಾಡ್ತೀನಿ. ಇವರಿಗೆ ಯಾವಾಗ ನೋಡಿದ್ರು ಸುಳ್ಳು ಯಾವ್ದು ನಿಜ ಯಾವ್ದು ಅಂತ ತಿಳ್ಕೊಳ್ದೇನೆ ಅಪಾರ್ಥ ಮಾಡ್ಕೊಳ್ಳೋದು, ಅವಮಾನ ಮಾಡೋದು, ನೋವು ಕೊಡೋದು ತುಂಬಾನೇ ಅಭ್ಯಾಸ ಆಗ್ಬಿಟ್ಟಿದೆ. ಏನೇ ಜಾಸ್ತಿ ಮಾತಾಡ್ತಿದ್ಯಾ? ನೀನ್ ಮೂಗ್ ತುರ್ಸ್ಕೊಂಡ್ ಬಂದ್ರೆ ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ಅಮ್ಮ, ಅವಳ ಮಾತಲ್ಲಿ ತಪ್ಪೇನಿದೆ? ನಿನಗೆ ಯಾವಾಗ ನೋಡಿದ್ರು ತಿಳ್ಕೊಳ್ದೆ ಅಪವಾದ ಹೊರಿಸೋದು ಅಭ್ಯಾಸ ಆಗೋಗಿದೆ. ಮೊನ್ನೆ ಹಬ್ಬದ ದಿನ ಬಾಳೆ ಎಲೆನ ನಾನ್ ಬದಲಾಯಿಸಿದ್ರೆ ಇವಳೇ ಬದಲಾಯಿಸಿದ್ದು ಅಂತ ಸುಮ್ನೆ ಬೈದೆ ಇವಳಿಗೆ. ಅವನ್ ಯಾವನೋ ಆದ್ಯನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದಕ್ಕೆ ಕಾರಣ ಕೂಡ ಆದ್ಯನೇ ಅಂತ ಬೈದೆ. ಈ ತರ ತುಂಬಾ ವಿಷಯಗಳಲ್ಲಿ ನೀನು ತಪ್ಪು ಮಾಡ್ತಾನೆ ಇದೀಯಾ. ಈಗ
ಈಗಲೂ ಕೂಡ ಅತ್ತೆ ವಿಷಯದಲ್ಲಿ ತಪ್ಪು ಮಾಡ್ತಿದ್ಯಾ? ಅದ್ಯಾಕ್ ಮಾವ ಅತ್ತೆಗೆ ಹಾಗೆ ಹೇಳ್ತಾ ಇದೀಯಾ? ಅತ್ತೆ ಏನೋ ಅವಸರ ಪಟ್ಟಿರಬಹುದು. ಅವ್ರು ಯಾಕೆ ಹಾಗೆ ಮಾಡಿದ್ರು ಅಂತ ಗೊತ್ತಾ? ಏನಾದ್ರೂ ತಪ್ಪು ನಡೆದು ಹೋಗುತ್ತೆ ಅನ್ನೋ ಭಯದಿಂದ ತಾನೇ ಮಾಡಿರ್ತಾರೆ. ಒಂದ್ ವೇಳೆ ದೊಡ್ಡ ಮನೆ ತಗೊಂಡಿದ್ರೆ ದೊಡ್ಡ ಜಗಳ ಆಗ್ಬಿಡುತ್ತೇನೋ ಅಂತ ಮುಂಜಾಗ್ರತೆ ವಹಿಸ್ತಾ ಇದ್ದಾರೆ. ಅತ್ತೆ ಇದನ್ನ ಅವಸರದಿಂದ ಮಾಡಿಲ್ಲ, ಕಾಳಜಿಯಿಂದ. ಇದನ್ನ ಕಾಳಜಿ ಅಂತ ಹೇಳಲ್ಲ, ಸಂಬಂಧಗಳಿಗೆ ಬೆಂಕಿ ಹಾಕೋದು ಅಂತಾರೆ. ಅಷ್ಟಕ್ಕೂ ಯಾರು ಏನು ಅಂತ ತಿಳ್ಕೊಳ್ದಿರೋ ನಿನಗೆ ಮಾತಾಡೋ ಹಕ್ಕೇ ಇಲ್ಲ. ಸೀನು, ಚಾರು ನೀವಾಗ ಬೈದು ಏನು ಲಾಭ ಇಲ್ಲ. ಈ ಮನೆ ದೊಡ್ಡ ಸೊಸೆ ಜಾನಕಿ ಅಕ್ಕ ಆಗಿರೋದಕ್ಕೆ ಏನಾದ್ರೂ ಕೇಳಿ ತಗೋಬಹುದು. ಆದ್ರೆ ಕಳ್ತನ ಮಾಡಿದ್ದಾರೆ ಅಂತ ಹೊರಗಡೆ ಗೊತ್ತಾದ್ರೆ ಈ ಮನೆ ಮರ್ಯಾದೆನೆ ಹೋಗುತ್ತೆ ಅಂತ ನಮಗ್ ಭಯ. ಇನ್ನೆಲ್ಲಿದೆ ಮರ್ಯಾದೆ ಚಿಕ್ಕಮ್ಮ? ನಮ್ಮಮ್ಮನ ಬಗ್ಗೆ ಅನುಮಾನಿಸಿದಾಗ್ಲೇ ಇರೋ ಮರ್ಯಾದೆ ಎಲ್ಲ ಹೊರಟೋಯ್ತು. ಅವ್ರೇನ್ ಮಾತಾಡ್ತಿದ್ದಾರೋ ಅವ್ರಿಗಾದ್ರೂ ಅರ್ಥ ಆಗ್ತಿದ್ಯಾ? ಅವ್ರನ್ನೇ ಕ್ಯಾರೆಕ್ಟರ್ ಲೆಸ್ ಮಾಡೋ ಕ್ಯಾರೆಕ್ಟರ ನಿಮ್ದು. ಇನ್ನು ಒಂದು ಮಾತಾಡಿದ್ರು ನಿನ್ನ ಸಾಯಿಸ್ಬಿಡ್ತೀನಿ. ಏ ಆದ್ಯ, ಕ್ಯಾರೆಕ್ಟರ್ ಗಿರೆಕ್ಟರ್ ಅಂತ ಹೆಚ್ಚಾಗಿ ಮಾತಾಡಿದ್ರೆ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಚಾರು, ಎಷ್ಟ್ರಲ್ಲಿರ್ಬೇಕು ಅಷ್ಟ್ರಲ್ಲಿದ್ರೆ ಒಳ್ಳೇದು. ಜಾಸ್ತಿ ಮಾತಾಡಿದ್ರೆ ಸರಿ ಇರಲ್ಲ. ಯಾಕೋ ಅವಳು ಬಾಯಿ ಮುಚ್ಚೋಕ್ ಹೇಳಿ ನೀನ್ ಯಾಕೋ ಬಾಯಿ ಜಾಸ್ತಿ ಮಾಡ್ತಿದ್ಯಾ? ಆದ್ಯಂಗ್ ಬೈದ್ರೆ ನಿನಗ್ ಯಾಕೋ ಕೋಪ ಬರ್ತಿದೆ ಹೇಳೋ. ಅವಳು ಈ ಮನೆಗೆ ಸೇರ್ದವಳಲ್ಲ. ಆದ್ರೆ ಚಾರು ನೀನ್ ಮದ್ವೆ ಆಗೋ ಹುಡುಗಿ ಅಷ್ಟೇನೆ. ಆದ್ರೆ ಆದ್ಯನ್ಗೆ ಈ ಮನೆಗೆ ರಕ್ತ ಸಂಬಂಧ ಇದೆ. ಅಷ್ಟೇ ಯಾಕೆ, ಅವಳು ಯಾವತ್ತಿದ್ರು ಈ ಮನೆಗೊಬ್ಳು ಸದಸ್ಯನೇ. ನಾನಿದೆಲ್ಲ ನೋಡ್ತಾ ಇದ್ರೆ ಅತ್ತೆ ಆದ್ಯನ ಕರ್ಕೊಂಡ್ ಬಂದು ಈ ಮನೇಲಿ ಇಟ್ಕೊಂಡಿರೋದಕ್ಕೆ, ಇವಳ ಮೇಲಿರೋ ಕೋಪನ ಅತ್ತೆ ಮೇಲೆ ತೋರ್ಸೋದಕ್ಕೆ ಬೇಕು ಅಂತಾನೆ ಅತ್ತೆ ಮೇಲೆ ಕಳ್ತನದ ಅಪವಾದ ಹೊರಿಸಿದೀರಾ ಅನಿಸ್ತಾ ಇದೆ. ಶಬಾಷ್, ಕರೆಕ್ಟಾಗಿ ಹೇಳ್ದೆ ಕೊಡ ಮಗನೆ, ನನಗೂ ಅದೇ ಅನಿಸ್ತಾ ಇದೆ. ಬೇಕು ಅಂತಾನೆ ತಂಗಿ ಮನೆ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಇವರು. ನೀವು ಬಾಯಿ ಮುಚ್ಕೊಂಡಿರಿ. ಅಗತ್ಯ ನನಗಿಲ್ಲ. ಮುಚ್ತೀನಿ, ಇವಾಗ ನನ್ನ ಬಾಯಿನ ನಾನು ಮುಚ್ಕೋತೀನಿ. ಆದ್ರೆ ತಂಗಿಯಮ್ಮ ಕಳ್ತನ ಮಾಡಿಲ್ಲ ಅಂತ ಗೊತ್ತಾಗತ್ತಲ್ವಾ, ಅವಾಗ ನಿನ್ ಬಾಯಿನ ಹೇಗ್ ಮುಚ್ಚಿಸ್ತೀನಿ ಅಂತ ನೋಡ್ತಾ ಇರು. ನೀವ್ ಯಾರೇ ನಂಬಿದ್ರು ನಮ್ದೇ ಇದ್ರು ಅತ್ತೆ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅತ್ತೆ ಯಾವತ್ತು ಯಾವ ತಪ್ಪನ್ನು ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ಏನತ್ತ ಇದೆಲ್ಲ? ಸೀನು, ಸಿನಿಮಾಗೆ ಹೋಗಿ ಬಂದ್ರೆ ಸಿನಿಮಾ ಹೇಗಿದೆ? ಈ ಬಿಟ್ಟು ನಿನ್ ಮುಖ ಯಾಕೋ ಹೀಗಾಗೋಗಿದೆ? ಅತ್ತೆ, ನಿಮ್ಮೇಲೆ ಅಷ್ಟು ದೊಡ್ಡ ಅಪವಾದ ಹೊರಿಸಿದ್ರು ಕೂಡ ನೀವಿಷ್ಟೊಂದು ಮಾಮೂಲಿ ಆಗಿರೋದಕ್ಕೆ ಅದು ಹೇಗೆ ಸಾಧ್ಯ ಆತೆ? ಅಣ್ಣ, ದೊಡ್ಡೋರ ವಿಷಯಗಳೆಲ್ಲ ಮಕ್ಕಳಿಗೆ ಯಾಕಣ್ಣ? ಸೀನು, ನೀವೆಲ್ಲ ಸಿನಿಮಾಗೆ ಹೋಗಿ ಬಂದಿದ್ದೀರಲ್ಲ, ತುಂಬಾ ಹಸುವಾಗಿರುತ್ತೆ. ಊಟಕ್ಕೆ ಬಡಿಸ್ತೀನಿ, ಬನ್ನಿ ಬನ್ನಿ. ತಂಗಿಯಮ್ಮ, ನಿಜವಾಗ್ಲೂ ನಿನ್ ದೇವತೆ ಕಣಮ್ಮ.
ಇಷ್ಟು ದೊಡ್ಡ ಆರೋಪ ನಿನ್ ಮೇಲೆ ಬಂದ್ರು ಕೂಡ ಅದನ್ನೆಲ್ಲ ಮರ್ತು ಹೋಗಿ ಮಕ್ಕಳಿಗೆ ಊಟ ಕೊಡ್ಬೇಕು ಅಂತ ನೋಡ್ತಾ ಇದೀಯಾ? ಅಮ್ಮ ತಂಗಿಯಮ್ಮ, ನಿನ್ನಂತ ತಂಗಿ ನನಗೆ ಒಡ ಹುಟ್ಲಿಲ್ಲ ಅಂತ ನಾನು ತುಂಬಾ ನೋವು ಪಡ್ತಾ ಇದ್ದೀನಮ್ಮ. ಅಣ್ಣಯ್ಯ